ಏನು ಇವತ್ತು ದಿವಸ ಕಲಬುರಗಿ ಜಿಲ್ಲೆಯ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವಿಷಯದ ಕುರಿತು ಹೇಳ್ಬೇಕಂತಂದ್ರ ಇವತ್ತು ದಿವಸ ಆ ಒಂದು ಸರ್ಕಾರಿ ಒಂದು ಏನು ಒಂದು ಸಂಘದಲ್ಲಿ ಒಂದು ಸರ್ಕಾರಿ ನೌಕರರಿಗೆ ಒಂದು ವಸತಿ ನೀಡಬೇಕಂತೇಳಿ ಏನು ಅಶೋಕ ಡೆವಲಪರ್ಸ್ ಅವರಿಂದ ಒಂದು ಡೆವಲಪ್ಮೆಂಟ್ಗೆ ಒಪ್ಪಿಗೆ ಕೊಟ್ಟು ಮತ್ತೆ ಭೂಮಿಯನ್ನು ಖರೀದಿ ಮಾಡಿ ಅವರಿಗೆ ಡೆವಲಪ್ಮೆಂಟ್ ನೀಡಿದ್ದಾರೆ. ಅವರು ಇಲ್ಲಿ ತನಕ ಸುಮಾರು 1.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಸುಮಾರು 10 ವರ್ಷದಿಂದ ಆ 1.5 ಕೋಟಿ ರೂಪಾಯಿ ಖರ್ಚು ಬಡ್ಡಿ ಅಷ್ಟ ಹಂಗ ಲೆಕ್ಕ ಹಾಕಿದ್ರೆ ಬಹಳ ಅಷ್ಟ ಆಗ್ತಾವ. ಆದ್ರೆ ನಮ್ಮದು ಒಂದೇ ಏನು ಡಿಮ್ಯಾಂಡ್ ಅಂದ್ರ ನೀವು ಅಧ್ಯಕ್ಷರಾಗಿ ಒಂದು ಲೇಔಟ್ ನಿರ್ಮಾಣ ಮಾಡ್ಲಿಕ್ಕೆ 15 ವರ್ಷ ಬೇಕಾಯ್ತಾ? 15 ವರ್ಷ 15 ವರ್ಷ ಅಂದ್ರ ಅವಾಗ ಕಟ್ಟಿದ್ರ ಮನೆ ಅಂದ್ರೆ ಇಟ್ಟತ್ತಿಗೆ ಅವ್ರು ಹಳೆ ಮನೆ ಆಗೋದವ್ರು. ಆದ್ರೆ 15 ವರ್ಷ ಹಿಡಿದು ಇವ್ರು ಹೆಂಗಂದ್ರ ರಾಜಕಾರಣಿಗಳು ಒಂದ್ ಯಾವ್ದನ ಸೇತುವೆ ಆಗಿರ್ಬೋದು ಈ ಎಲೆಕ್ಷನ್ ಮುಂದೇನದ ಶಾಂಕ್ಷನ್ ಮಾಡ್ತೀವಿ ಅನ್ನೋದು, ಮುಂದೆ ಎಲೆಕ್ಷನ್ ಬಂದಾಗ ಅವಾಗ ಅದಕ್ಕೆ ಬಿಲ್ ಬಿಡುಗಡೆ ಮಾಡೋದು, ಅದು ಮುಂದಿನ ಎಲೆಕ್ಷನ್ ಉದ್ಘಾಟನೆ ಅಂದ್ರೆ ಒಂದು ಸೇತುವೆ ಮಾಡ್ಕಾರ ಒಂದ್ ರೋಡ್ ಮಾಡ್ಕಾರ ಇವರು ರಾಜಕಾರಣಿ ಅಂತೆ ಫಸ್ಟಿಗೆ ಇವ್ರು ಕೂಡ ಅಗ್ರಿಮೆಂಟ್ ಮಾಡ್ಕೊಂಡು ಅಂತ ಒಂದು ಎಲೆಕ್ಷನ್ ಮಾಡೋದು, ಮುಂದೆ ಈಗ ಇವ್ರ ನೆಕ್ಸ್ಟ್ ಏನದ ಡೆವಲಪ್ಮೆಂಟ್ ಮಾಡಿ ನಿಮ್ಗೆ ಕೀಲಿ ಕೊಡ್ತೀವಿ ರಿಜಿಸ್ಟರ್ ಮಾಡ್ಕೊಂಡು ಒಂದು ಎಲೆಕ್ಷನ್ ಮಾಡೋದು, ಆಮೇಲೆ ಈ ಎಣ್ಣೆ ಆಗಿದ್ದಕ್ಕೆ ಒಂದು ಎಲೆಕ್ಷನ್ ಮಾಡೋದು. ಈಗ ರಾಜಕಾರಣಿಗಳಿಗೆ ಇಲ್ಲಿ ಏನ್ ಡಿಫ್ರೆನ್ಸ್ ಕಾಣ್ತಾ ಇಲ್ಲ ನನಗೆ. ಆದ್ರೆ ನಮಗ್ ಒಂದೇ ಏನು, ನಿಮ್ಮ ಭಿನ್ನಾಭಿಪ್ರಾಯ ಏನೇ ಇರ್ಲಿ ಗೊತ್ತಿಲ್ಲ, ನೀವು ಅಧ್ಯಕ್ಷರಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ನಮಗ್ ನಂಬಿ ಬಂದಿರತಕ್ಕಂಥವ್ರಿಗೆ ನ್ಯಾಯದಷ್ಟು ಕೆಲಸ ಮಾಡ್ಬೇಕು. ಇವತ್ತು ದಿವಸ ಇಬ್ಬರಿಗೆ ಅನ್ಯಾಯ ಆಗ್ತಾ ಇದೆ. ಇದು ನೋಡಿದ್ರ ಮೇಲ್ನೋಟಕ್ಕೆ, ಯಾಕ ಅವರು 1.5 ಕೋಟಿ ರೂಪಾಯಿ ಕುಂತಾರ, ಅವ್ರು ಹೇಳ್ತಾರೆ ಅವ್ರ ಸಂಬಂಧ ಇಲ್ಲ ಅಂತೇಳಿ. ಆದ್ರೆ ಸಂಬಂಧ ಇಲ್ಲ ಅಂತ ಹೇಳೋರು ಇವತ್ತು ಒಂದು ವಾರ್ಷಿಕ ಮಹಾಸಭೆಯ ಏನೋ ಇದು ಏನ್ ಬರ್ತದ ಅವ್ರದ್ದು ಮೇಲ್, ಅದ್ರಲ್ಲಿ ಇವರಿಗೆ ನಾವು ಭೂ ಮಾಲೀಕರ ಒಪ್ಪಿಗೆ ಕೊಡದು ಅವರಿಗೆ ಕೈ ಬಿಟ್ಟಿವಿ ಅಂತ ಹೇಳ್ತಾರೆ. ಒಪ್ಪಿಗೆಯಿಂದ ಕೈ ಬಿಟ್ಟಿವಿ ಅಂತ ಹೇಳ್ತಾರೆ. ಭೂ ಮಾಲೀಕರು ಇಲ್ಲೇ ಇದ್ದಾರೆ, ನಮಗ್ ಕರೆದಿಲ್ಲ, ನೋಟಿಸ್ ಇಲ್ಲ, ಏನೂ ಗೊತ್ತಿಲ್ಲ ಅಂತ. ಇದು ಅಕ್ಷಮ್ಯ ಅಪರಾಧ. ಇದು ಅವರಿಗೂ ಮಾಡಿದ್ದನ್ನೇ ಮತ್ತೆ ಮತದಾರರಿಗೂ ಮಾಡಿದ್ದನ್ನೇ, ಸರ್ಕಾರಿ ನೌಕರಿ ಮಾಡಿದ್ದನ್ನೇ. ಇದು ಇಷ್ಟು ಸುಳ್ಳು ಹೇಳ್ಬಾರ್ದು ಯಾರಿಯಲ್ಲಿ. ಯಾಕ ಭೂ ಮಾಲೀಕರು ಇಲ್ಲೇ ಇದಾರ. ಅಟ್ಲೀಸ್ಟ್ ಒಬ್ರಿಗೆ ಡೆವಲಪರ್ ಕುರಿತು ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಅವ್ರಿಗೆಲ್ಲ ಒಂದು ನೋಟಿಸ್ ಕೊಡ್ಬೇಕು. ಈಗ ನಿಮ್ಗೆ ಕ್ಯಾನ್ಸಲ್ ಮಾಡ್ಲಾತೀವಿ, ನಮಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ನಿಮ್ಗೆ ಕ್ಯಾನ್ಸಲ್ ಮಾಡ್ತೀವಿ, ನಮಗೆ ಡೆವಲಪ್ಮೆಂಟ್ ಮತ್ತೊಬ್ರಿಗೆ ಕೊಡ್ತೀವಿ, ಅವ್ರಿಗೆ ನೋಟಿಸ್. ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ಅದು 1.5 ಕೋಟಿ ಖರ್ಚು ಮಾಡಿದ್ರೆ ರೊಕ್ಕ ಯಾರು ಕೊಡೋರು? ಪ್ರಶ್ನೆ ಬರ್ತಲ್ಲ ಇಲ್ಲಿ. ಇವತ್ತು ದಿವಸ ನಾನು ಹೇಳೋದಿಷ್ಟೇ, ಯಾರಿಗೆ ಅನ್ಯಾಯ ಮಾಡಬಾರ್ದು, ಅವ್ರಿಗೆ ಏನ್ ಬರತಕ್ಕಂಥದ್ದು ಸಿಗಬೇಕು. ಮತ್ತೆ ಭೂ ಮಾಲೀಕರು ಇಲ್ಲೇ ಇದಾರೆ, ನಮ್ಗೆ ಏನು ಗೊತ್ತಿಲ್ಲಾರ್ದಂಗೆ ಇವರು ನಮಗ್ ಸುಳ್ಳುಗಳು ನಮ್ಮ ಹೆಸರು ಖರಾಬ್ ಮಾಡ್ತಾ ಇದಾರೆ. ಮತ್ತೆ ಅದ್ರ ಜೊತೆಗೆ ಈಗ ಅವ್ರವ್ರ ಸಂಬಂಧ ಏನೇ ಇರ್ಲಿ, ಭೂ ಮಾಲೀಕರಿಗೂ ಮತ್ತೆ ಏನು ಡೆವಲಪರ್ಸ್ಗ ಇವ್ರಿಗೆ ಗೊತ್ತಿಲ್ಲಾರ್ದಂಗೆ ಇವ್ರು ಮಾಡೋದು, ಇವ್ರಿಗೆ ಗೊತ್ತಿಲ್ಲದ ಹಿಂಗ್ ಮಾಡೋದ ಮನಸ್ಸು ಗದ್ಲಿ ಮಾಡ್ಲಕತ್ರ ಅಲ್ಲಿ. ಯಾಕಂದ್ರೆ ಇವ್ರು ಸಣ್ಣ ಕೆಲಸ ಈ ಟೈಪ್ ಮಾಡ್ಬಾರ್ದು, ಸುಳ್ಳು ಹೇಳುವಂತ ಕೆಲಸ ಯಾರು ಮಾಡ್ಬಾರ್ದು. ನೀವು ನಿಮ್ಮ ಕೈಲಾಗ್ತಿತ್ತು ಡೆವಲಪ್ಮೆಂಟ್ ಮಾಡಿ ಯಾರಿಗೆ ವಸತಿ ಕೊಡ್ಬೇಕು. ಇಲ್ಲದೆ ಇದ್ದ ಸರ್ಕಾರಿ ನೌಕರು ಯೋಚನೆ ಮಾಡಬೇಕು. 1.5 ಕೋಟಿ ಖರ್ಚು ಮಾಡ್ಕೊಂಡು 10 ವರ್ಷ ಸುಮ್ ಕುಂತವ್ರು ಒಳ್ಳೆಯವರು, ಇವರಿಗೆ ಮತ್ತೆ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಇವತ್ತು ನಾನು ಪ್ರೆಸ್ ನೋಟ್ ನೋಡಿದೆ, ಪತ್ರಿಕಾಗೋಷ್ಠಿ ನೋಡಿದೆ. ಮತ್ತೆ ಅವ್ರಿಗೆ ಏನ್ರ ಒಂದು ಡೆವಲಪ್ಮೆಂಟ್ ಮಾಡ್ಲಕ್ ಏನ್ ದುಡ್ಡು ಬಿಡುಗಡೆ ಮಾಡೋದಾಗಿರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು, ಮತ್ತೆ ಅವ್ರಿಗೆ ಆರ್ಡರ್ ವರ್ಕ್ ಆರ್ಡರ್ ಏನ್ರ ಕೊಡ್ಬೇಕಲ್ಲ, ಎಸ್ಟಿಮೇಟ್ ಎಲ್ಲ ಕೊಡ್ಬೇಕಲ್ಲ. ಅವ್ರಿಗೆ ಏನು ಕೊಡ್ಲಾರ್ದೆ ಮಾಡಿಲ್ಲ ಅಂತಂದ್ರೆ ಯಾರ್ದೋ ತಲೆ ಮೇಲೆ ಗೂಬೆ ಕುಡಿಸಂತ ಕೆಲಸ ಆಗ್ಬಾರ್ದು. ಗೃಹ ಮಂಡಳಿ ಅಧ್ಯಕ್ಷರೇ ಮುಂಜಾನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅಶೋಕ್ ಡೆವಲಪರ್ ಸಂಬಂಧ ಇಲ್ಲ ಅಂತ ಹೇಳ್ತಾನ್ರಿ. 2011-12 ನೋಟ್ರಿ, 2014-15 ಅಗ್ರಿಮೆಂಟ್, 2016-17 ಶೆಲ್ಡೀಡ್. ಇವು 3 ನಿಮ್ಗೆ ಕಾಪಿ ಕೊಡ್ತೀನಿ, ಚೆಕ್ ಮಾಡಿಕೊಡ್ರಿ. 3ದಾಗ ಅಶೋಕ್ ಡೆವಲಪರ್ಸ್ ಲ್ಯಾಂಡ್ ಓನರ್, ಅಶೋಕ್ ಡೆವಲಪರ್ ಸಂಬಂಧವ. ಒಂದು ಕಡೆಗೆ ಹೇಳ್ತಾನೆ, ವಾರ್ಷಿಕ ವರದಿದಾಗ ಲ್ಯಾಂಡ್ ಓನರ್ಗೆ ಒಪ್ಪಿಗೆ ತೊಗೊಂಡು ಅಶೋಕ್ ಡೆವಲಪರ್ಗೆ ಡಿಲೀಟ್ ಮಾಡಿ ಅಂತ ಹೇಳ್ತಾನೆ. ಇಲ್ಲಿ ಹೇಳ್ತಾನೆ ಒಂದು ಈಗ ಈ ಚುನಾವಣೆ ನಿಂತಿದಾಗ ಹೇಳ್ತಾನೆ ರೀ, ಇಲ್ಲಿ ಅದ ನೋಡ್ರಿ, ಇಲ್ಲೇನು ಹೇಳ್ತಾನೆ, ಡೆವಲಪರ್ಗೆ ಲ್ಯಾಂಡ್ ಓನರ್ಗೆ ಮನವೊಲಿಸಿ ಕೆಲಸ ತೋತೇವು ಇಲ್ಲಿ ಹೇಳ್ತಾನೆ. ಈಗ ಪ್ರೆಸೆಂಟ್ ಇದೇ 15 ವರ್ಷ ಮೋಸ ವ್ಯಾಪಾರಿ, ಒಂದು ಪೂರಾ ಚೀಟಿಂಗ್ ರೀ, ಪೂರಾ ಮೋಸ ವ್ಯಾಪಾರಿ. ಬರೀ 15 ವರ್ಷದಾಗ ಕಮಸ್ ಕಮ್ ಒಂದು 2,000 ಸೈಟ್ಗಳು ರಾಜ್ಯ ಸರ್ಕಾರ ನೌಕರಗಳು ಕೊಡಬೇಕಾಗಿತ್ತು. 15 ವರ್ಷದಾಗ ಏನು ಕೊಟ್ಟನ್ರಿ ಅವ? ನಮ್ಮದು ನಾವು ಲ್ಯಾಂಡ್ ಓನರ್ ಕೊಟ್ಟು 15-16 ವರ್ಷ ರನ್ನಿಂಗ್ ಅದ ರೀ. ಒಂದು ಇನ್ನ ಪ್ಲಾಟ್ ಅದಕ್ಕೆ ಅಗ್ರಿಮೆಂಟ್ ಧಾರಣೆ ಇದ್ದಿಲ್ಲ, ಎಲ್ಲ ಧಾರಣೆ ಮಾಡಿದೆವು, ಎಲ್ಲ ಪ್ಲಾಟ್ ಹಾಕಿದೆವು, ಎಲ್ಲ ಮಾಡಿದೆವು. ಅವ್ರಿಗೆ ಶೆಲ್ಡೀಡ್ ಮಾಡೋ ಅವ್ರಿಗೆ ಪಾಪ ಅವ್ರಿಗೆ ಒಪ್ಪಿಸುತ್ತಾರೆ. ಇಂಥ ಮೋಸಗಾರನ ನಾವು ಈಗ ಚುನಾವಣೆದಾಗ ಹೊಸ ಫೇಸ್ ಬಂದ್ರೆ
ಒಂದು ವರ್ಷ ಡೆವಲಪ್ ಮಾಡುತ್ತೆ ಅಂತ ಮನೆ ಬಿ ಹೇಳಿದೆ, ಇವತ್ತು ಹೇಳ್ತೇವ್ರಿ. ಅದಕ್ಕೆ ಹೆಚ್ಚಿಗೆ ಇನ್ನ 500 ಪ್ಲಾಟ್ ಬಿ ನಾವು ಮಾಡ್ಕೊಡೋದು ಶಕ್ತಿ ಅವ್ರು ಕೋಪರೇಷನ್ ಮಾಡ್ರೆ ನಾವು ಮಾಡ್ಕೊಡ್ತೇವೆ. ಒಂದು 500 ಅಲ್ರಿ, ಇನ್ನ 500 ಮಾಡ್ಕೊಡ್ತೇವ್ರಿ. ಸರ್ಕಾರ ನೌಕರು ಒಳ್ಳೇದಲ್ರಿ, ಗರೀಬ್ ಬಂದಿರ್ತದ ಪಾಪ, ಅವರು ಪಗಾರದಾಗ ಕಟ್ ಮಾಡಿ ಕೊಟ್ಟಿರ್ತಾರ್ರಿ. ಅವು ಹಿಂಗೆ ಮೋಸ ಮಾಡ್ರ ಹೆಂಗೆ ಹೇಳ್ರಿ ನೋಡಮ್ಮ. ಎಲ್ಲ ಸುಳ್ಳು ಹಿಂಗೆ ಚೀಟಿ ಮಾಡ್ಕೋತ ಬಂದಾನ್ರಿ, ಇದೇ ಹೇಳ್ಕೊತ ಬಂದಾನ. ಇಂಥವೇ ನಮಗಲ್ರಿ, ಈಗ ಎಲ್ಲರಿಗೂ ಹಿಂಗೆ ಮಾಡ್ಕೊತ ಬಂದಾನವ. ಎಲ್ಲರಿಗೆ ಅಶೋಕ್ ಡೆವಲಪರ್ ಸಂಬಂಧ ಇಲ್ಲದೆ ಮತ್ತೆ 3ದ ಯಾಕೆ ಬರ್ದಿ, ಯಾಕೆ ಸಹಿ ಮಾಡ್ದಿ, ಯಾಕೆ ಅಗ್ರಿಮೆಂಟ್ದ ಹೆಸರು ಹಾಕದಿ? ಇವೇ ಚೀಟಿಂಗ್ ವರ್ಕೇ ರೀ, ಬರೀ ಚೀಟ್ ಮಾಡೋದು ಅವ್ನ ಕೆಲಸ ಅದ ರೀ. ಬರೀ ಲಂಚ್ ಕೋರ್ನ ಇವ ಒಪ್ಪತ್ತಿಗೆ ಆರ್ಸ್ ಬಂದ್ರೆ ಸರ್ಕಾರ ನೌಕರು ಧೋಕಾ ಅದಾರ. ಮುಂದಿನ ದಿನಗಳದಾಗ ಆರ್ಸ್ ಬರಲ್ರಿ, ಬಂದ್ರಂತೂ ಧೋಕಾ ಅದಾರ. ತಿರುಗಿ ಕೊಡ್ತದೋ ಏನ್ ಮಾಡ್ತದೋ ನಮ್ಗೆ ಗೊತ್ತಿಲ್ರಿ. ಬಟ್ ನೋಡ್ರಿ, ನಮ್ಮದು ಒಂದೇ ಉದ್ದೇಶ, ಅವ್ರಿಗೆ ಪಾಪ 500 ಮಂದಿಗೆ ಅಲ್ಲಿ ಅವರಿಗೆ ಪ್ಲಾಟ್ ಕೊಟ್ರೆ ಸಾಕು ನಮಗೆ. ಅವು ತಿರುಗಿ ಪಡ್ತದೋ ಆ ಕಡೆ ಹೋಗ್ತವೋ ಹಾಳ ಮೇಲೆ ಬೀಳಕ್ಕೆ ಹೋಗವ್ರಿ. ನಮಗಿಲ್ರಿ, 500 ಮಂದಿಗೆ ಪ್ಲಾಟ್ ಸಿಗಬೇಕು ಅಷ್ಟೇ. ನನ್ನ ಹೆಸರು ಮಲ್ಲಿಕಾರ್ಜುನ್ ಭೀಮರಾವ್ ಖಜೂರಿ. ಇವರು ಏನು ವಾರ್ಷಿಕ ವರದಿಯೊಳಗೆ ಏನು ಭೂಮಾಲೀಕರು ಒಪ್ಪಿಗೆ ತೊಗೊಂಡು ನಾವು ಡೆವಲಪರ್ ಕ್ಯಾನ್ಸಲ್ ಮಾಡಿದ್ವಿ ಅಂತ ಏನು ಹೇಳಿಕೆ ರಿಟರ್ನ್ ಕೊಟ್ರಲ್ರಿ, ನಮಗೆ ಅವ್ರು ಕಾಂಟ್ಯಾಕ್ಟೇ ಮಾಡಿಲ್ಲ ಒಟ್ಟು ಒಂದನೇದಾಗಿ. ಆಮೇಲೆ ನಮ್ಗೆ ಯಾವುದು ನೋಟಿಸ್ ಕೊಟ್ಟಿಲ್ಲ, ನಮ್ಲಿಂದ ಒಪ್ಪಿಗೆನೂ ತೊಗೊಂಡಿಲ್ಲ. ಸುಮ್ಮನೆ ಏನದ ತಮಗೆ ಅನುಕೂಲ ಆಗೋ ರೀತಿ ಅವರು ವಾರ್ಷಿಕ ವರದಿಯೊಳಗೆ ಇದು ಮಾಡ್ಬೇಕು ಬರ್ಕೊಂಡ್ರ ಅಷ್ಟೇ. ಇದು ಪೂರಾ ಫ್ರಾಡ್ ಅದ, ಮೋಸ ಅದ ಅಂತ ನಾವು ಹೇಳ್ಬೋದು. ನಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ, ಅವ್ರು ನೋಟಿಸ್ ಕೊಟ್ಟಿಲ್ಲ, ಕಾಂಟ್ಯಾಕ್ಟ್ ಮಾಡಿಲ್ಲ, ಏನು ಮಾಡಿಲ್ಲ. ಅಭಿವೃದ್ಧಿ ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡ್ಬೇಕಂತೇಳಿ ಅಗ್ರಿಮೆಂಟ್ ಮಾಡ್ಕೊಡ್ಬೇಕಂತ ಹೇಳಿ ಒಪ್ಕೊಂಡಿದ್ವು. ಅವ್ರು ಮುಂದೆ ಬಂದಿಲ್ಲ, ಏನ್ ದುಡ್ಡು ಕೊಡ್ಬೇಕು, ಎಸ್ಟಿಮೇಟ್ ಮಾಡ್ಕೊಡ್ಬೇಕು, ನೀವು ಮಾಡ್ರಿ ನಾವು ರೊಕ್ಕ ಕೊಡ್ತೀವಿ ಅಂತಂದಾಗ ನಾವು ಮಾಡ್ತೇವೆ. ದುಡ್ಡು ಕೊಟ್ರ, ಲ್ಯಾಂಡಿನ ಡೆವಲಪ್ಮೆಂಟ್ ಕೊಟ್ಟಿಲ್ಲ, ಲ್ಯಾಂಡಿನ ಕೊಟ್ರ. ಖರೀದಿ ಮಾಡುವಾಗಲೇ ನಾವು ಶುದ್ಧ ಸುಳ್ಳು ಇದು. ಲ್ಯಾಂಡಿನ ಇಷ್ಟು ಕೊಟ್ರ, ಬಟ್ ಡೆವಲಪ್ಮೆಂಟ್ ರೊಕ್ಕ ಕೊಟ್ಟಿಲ್ಲ. ಡೆವಲಪ್ಮೆಂಟ್ ರೊಕ್ಕ ಇವರು ಅಶೋಕ್ ಕುಮಾರ್ ಡೆವಲಪರ್ಸ್ ಕೊಟ್ಟಿದ್ದಾರೆ. ಅವ್ರು ಥರ್ಡ್ ಪಾರ್ಟಿ ಅಂತ ಮಾಡ್ಕೊಂಡ್ ಕೇಸಿಂದ ಅವ್ರಿಗೆ ಕೊಡ್ಬೇಕಂತ ನಾವು ಒಪ್ಕೊಂಡಿದ್ದೆವು. ಅವ್ರು ರೊಕ್ಕನೇ ಕೊಟ್ಟಿಲ್ಲ. ಹೆಂಗ್ ಎಕರೆ ನೀವು ಇದು ಮಾಡಿ ಸೇಲ್ ಮಾಡಿ? ಅದು 37 ಲಕ್ಷ ರೂಪಾಯಿ. ನಿಮ್ಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಅದು ಲ್ಯಾಂಡಿನ ಅಷ್ಟು ಕೊಟ್ರಿ. ಲ್ಯಾಂಡಿಂದ ಏನು ಅಗ್ರಿಮೆಂಟ್ ಡೆವಲಪ್ಮೆಂಟ್ ₹1 ಕೊಟ್ಟಿಲ್ಲ. ಈಗ ಅವ್ರ ಆರೋಪಕ್ಕೆ ನೀವೇನು ಹೇಳಿ? ಸುಳ್ಳು ಅದ. ನಮಗ್ ಭೇಟಿಯಾಗಿಲ್ಲ, ಮಾತಾಡಿಲ್ಲ, ನಮ್ಗೆ ಒಪ್ಪಿಗೆ ತಗೊಂಡಿಲ್ಲ. ಒಪ್ಪಿಗೆ ತೋಲ್ಲದೆ ತಮಗೆ ಬೇಕಾದ ಅನುಕೂಲ ಪ್ರಕಾರ ಅವ್ರ ಏನಪ್ಪಾ ಅಂದ್ರೆ ವಾರ್ಷಿಕ ವರದಿಯೊಳಗೆ ಬರ್ಕೊಂಡ್ರ. ಇದು ಸುಳ್ಳು ಅದ.